ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಚಾರ ನಿಯಮಗಳನ್ನು ಪಾಲಿಸಿದರೆ ಅಪಘಾತಗಳನ್ನು ತಡೆಗಟ್ಟಬಹುದು. ಬೈಕ್ ಸವಾರರು ಹೆಲ್ಮೆಟ್ ಅನ್ನು ಧರಿಸಿದರೆ ಸಾವು ನೋವುಗಳನ್ನು ತಪ್ಪಿಸಬಹುದು. ಈ ನಿಟ್ಟಿನಲ್ಲಿ ಮೈಸೂರು ಸಂಚಾರ ಪೊಲೀಸರು ಜಾಗೃತಿಯನ್ನು ವಿಭಿನ್ನವಾಗಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲ ದಿನಗಳಿಂದ ಯಮನಿಂದ ಒಂದು ಸಂದೇಶವನ್ನು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು. ಇದೀಗ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೆಲ್ಮೆಟ್ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ಮೈಸೂರಿನ SDM ಕಾಲೇಜಿನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿನ ವಿದ್ಯಾರ್ಥಿನಿಯರ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಸಹ ಹೆಲ್ಮೆಟ್ ಇದೆ. ಯಾಕಂದರೆ ಸಾಮಾನ್ಯವಾಗಿ ಬೈಕ್ ಅಪಘಾತವಾದಂಥ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗ್ತದೆ, ಇದರಿಂದ ಪ್ರಾಣ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಈ ನಿಟ್ಟಿನಲ್ಲಿ ಅಪಘಾತವಾದಾಗ ತಲೆಯನ್ನು ರಕ್ಷಣೆ ಮಾಡ್ಕೋಬೇಕು ಅಂತೇಳಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಾಗಿತ್ತು. ಇದೀಗ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಹೆಲ್ಮೆಟ್ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಆ ಹೆಲ್ಮೆಟನ್ನು ನೀಡಿದರೆ ಅವರಲ್ಲಿ ಆ ಒಂದು ಜಾಗೃತಿಯನ್ನು ಮೂಡಿಸಿದರೆ ಅವರು ಮನೆಯವರಿಗೆಲ್ಲರಿಗೂ ಸಹ ಜಾಗೃತಿಯನ್ನು ಮೂಡಿಸ್ತಾರೆ, ಸ್ನೇಹಿತರಿಗೂ ಸಹ ಜಾಗೃತಿಯನ್ನು ಮೂಡಿಸ್ತಾರೆ. ಮತ್ತು ಮುಂದಿನ ಭವ್ಯ ಭಾರತದ ಪ್ರಜೆಗಳಾಗಿರುವಂಥವರು, ಯಾಕಂದರೆ ಆ ಬಿಸಿ ರಕ್ತದ ಯುವಕ ಯುವತಿಯರಲ್ಲೇ ಬೈಕನ್ನು ಹೆಚ್ಚಾಗಿ ವೇಗವಾಗಿ ಚಲಾಯಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತದೆ. ಆ ಮನಸ್ಥಿತಿಗೆ ತಿಳಿವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಒಂದು ಸುರಕ್ಷತೆಗೆ ಆದ್ಯತೆಯನ್ನು ನೀಡಬೇಕು ಅಂತೇಳಿ ಈ ಒಂದು ವಿಭಿನ್ನವಾದಂತಹ ಜಾಗೃತಿ ಕಾರ್ಯಕ್ರಮವನ್ನು ಮೈಸೂರು ಸಂಚಾರ ಪೊಲೀಸರು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ DCP ಸುಂದರ್ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಹಿಂದೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು, ಯಮನ ಮುಖಾಂತರವಾಗಿ ಸಂದೇಶ ಕೊಡಿಸಲಾಯಿತು, ಇದೀಗ ಉಚಿತವಾಗಿ ಹೆಲ್ಮೆಟನ್ನು ನೀಡ್ತಾ ಇದ್ದೀರಾ. ನಮಸ್ಕಾರ. ಕಳೆದ 1 ತಿಂಗಳಿಂದ ನಾವು ರಸ್ತೆ ಸಂಚಾರ ಸುರಕ್ಷತಾ ಸಪ್ತಾಹವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮಗೆ ಗೊತ್ತಾಯಿತು, ಮುಖ್ಯ ಆದ್ಯತೆ ಯಾವುದಪ್ಪ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಿಗೆ ಭೇಟಿಯನ್ನು ಕೊಟ್ಟು ಅವರಿಗೆ ಅರಿವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು KR ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು SDM ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಒಂದು ಸುಗುಣ ಒಂದು ಸಂಸ್ಥೆಯವರು ಕೈ ಜೋಡಿಸಿದ್ದಾರೆ. ಎಲ್ಲ ಮಕ್ಕಳಿಗೆ ಉಚಿತವಾಗಿ ನಾವು ಹೆಲ್ಮೆಟನ್ನು ಕೊಡಬೇಕು ಅಂಥದ್ದು. ಯಾಕೆ ನಾವು ಹೆಲ್ಮೆಟ್ ಭಾಳ ಆದ್ಯತೆ ಅಂತ ಹೇಳಿದರೆ, ಉದಾಹರಣೆಗೆ ಒಂದು 100 ವೆಹಿಕಲಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅಂದರೆ 75% ದ್ವಿಚಕ್ರ ವಾಹನಗಳ ಸವಾರರು ಅಪಘಾತಕ್ಕೆ ಈಡಾಗ್ತಾರೆ, ಸಾವು ನೋವನ್ನು ಸಂಭವಿಸ್ತದೆ. ಅದೇ ರೀತಿ ಮಾರಣಾಂತಿಕ ಪ್ರಕರಣಗಳು ವರದಿಯಾಗೋದ್ರ ಜೊತೆಗೆ ಇಡೀ ಕುಟುಂಬ ಒಂದು ದುಃಖಕ್ಕೆ ಈಡಾಗ್ತದೆ. ಅದರಿಂದ ಏನೆಲ್ಲ ಅನಾಹುತ ಆಗ್ತದೆ ಅನ್ನೋಂಥದ್ದನ್ನು ಮಕ್ಕಳಿಗೆ ಸುಮಾರು 1 ತಾಸುಗಳ ಕಾಲ ಅವರಿಗೆ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಮಕ್ಕಳಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಹೆಲ್ಮೆಟ್ಟನ್ನು ಒಂದು ಇಂಪಾರ್ಟೆನ್ಸ್, ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳುವಳಿಕೆ ಕೊಟ್ಟಿದ್ದೇವೆ. ಈ ರಸ್ತೆ ಸಂಚಾರ ಸುರಕ್ಷತಾ ಸಪ್ತಾಹ ಒಂದು ಥೀಮ್ ಇದೆ, ಒಂದು ಘೋಷವಾಕ್ಯ ಇದೆ. ಏನಪ್ಪ ಅದಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರಬೇಕು, ರೋಡ್ ಸೇಫ್ಟಿ ಬಗ್ಗೆ ಹೇಳ್ತಾ ರಸ್ತೆ ಸುರಕ್ಷಾ ಸಪ್ತಾಹ, ಅದರಲ್ಲಿ ರೋಡ್ ಸಡಕ್ ಜೀವನ್ ರಕ್ಷಕ್ ಅಂತೇಳಿ ಒಂದು ಥೀಮ್ ಇದೆ. ಆ ಥೀಮ್ನ ಉದ್ದೇಶ ಇಷ್ಟೇ, ರಸ್ತೆ ಸುರಕ್ಷತೆ ಜೀವನ ರಕ್ಷಕ. ಈ ಉದ್ದೇಶದ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಜವಾಬ್ದಾರಿ ಇಷ್ಟೇ, ನಮ್ಮ ಜವಾಬ್ದಾರಿ ಸೇಫ್ ಸವಾರಿ, ಸುರಕ್ಷಿತ ಸವಾರಿ ಅನ್ನೋದ್ರ ಮುಖಾಂತರ ನಾವು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ಗಳು ಮನೆಯವ್ರ ಮಾತು ಕೇಳೋದಿಲ್ಲ, ಶಾಲೆಯಲ್ಲಿ ಟೀಚರ್ಸ್ಗಳು ಹೇಳೋದು ಕೇಳ್ತಾರೆ. ಈ ನಿಟ್ಟಿನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಅಂತ. ನಮಸ್ಕಾರ. ಪ್ರಯಾಣ ಅನ್ನೋದು ಒಂದು ಜೀವನದಲ್ಲಿ ನಮ್ಗೆ ಎಲ್ಲರಿಗೂ ಒಂದು ಅವಿಭಾಜ್ಯ ಅಂಗ. ಈಗ ನೀವು ಹೇಳಿದಾಗೆ ಯುವತಿಯರಿಗೆ ವೆಹಿಕಲ್ ಮೇಲೆ ಕೂತ್ಕೊಂಡ ತಕ್ಷಣ ಫಿಲಮ್ ಹೀರೋಯಿನ್ಸೇ ಜ್ಞಾಪಕ ಬಂದುಬಿಡ್ತಾರೆ. ಸ್ಪೀಡ್ ಲಿಮಿಟ್ ಬಗ್ಗೆ ಕಾಳಜಿನೇ ಇರಲ್ಲ. ಹಾಗಾಗಿ ಅವರು ವೆಹಿಕಲ್ ಮೇಲೆ ಕೂತ್ಕೊಂಡ ತಕ್ಷಣ ಕೆಲವು ಜವಾಬ್ದಾರಿಗಳನ್ನು ಹೆಗಲಿಗೆ ಏರಿಸ್ಕೋಬೇಕಾಗತ್ತೆ, ಸಂಚಾರ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಸಂಚಾರ ನಿಯಮಗಳನ್ನು ಪಾಲಿಸದೇ ಇರೋದೇ ಇಂದಿನ ಅಪಘಾತಗಳಿಗೆ ಕಾರಣ. ಎಷ್ಟೋ ಆಗೋದು 1 ಸೆಕೆಂಡು, ಆದರೆ ಕೆಲವು ಸಲ ಚೇತರಿಸ್ಕೊಳ್ಳೋಕ್ಕೆ ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ, ಕೆಲವು ಸಲ ಜೀವನ ಫುಲ್ಲು ನಾವು ಅನುಭವಿಸ್ಬೇಕಾಗತ್ತೆ. ಎಷ್ಟೋ ಸಲ ಅಮಾಯಕರು ಇದಕ್ಕೆ ಬಲಿಯಾಗ್ಬಿಡ್ತಾರೆ. ಹಾಗೆ ಹೌದು, ನಮ್ದ್ರಲ್ಲಿ ಸೆಕ್ಯೂರಿಟಿ ಇವರಿದ್ದಾರೆ, ಅವರು ಯಾರು ಹಾಕೊಳ್ಳಲ್ಲ, ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮಗೆ ಮೆಂಟರ್ಸ್ ಇದ್ದಾರೆ, ಮತ್ತು ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಅವರೆಲ್ಲ ಫಾಲೋ ಮಾಡಿಬಿಟ್ಟು ಮಕ್ಕಳನ್ನು ಕರೆದು ಮೆಂಟರಿಂಗಲ್ಲಿ ಟೈಮಲ್ಲಿ ಎಲ್ಲ ಈ ಥರ ರೋಡ್ ಸೇಫ್ಟಿ ಬಗ್ಗೆನೇ ನಾವೆಲ್ಲ ಅವ್ರಿಗೆ ಅರಿವನ್ನು ಮೂಡಿಸ್ತೀವಿ. ಮತ್ತು ನಮ್ಮ ಕಾಲೇಜಲ್ಲೂ ಯೂತ್ ರೆಡ್ ಕ್ರಾಸು, NSS, IRC ಪ್ರೋಗ್ರಾಮಿಂದ ಟ್ರಾಫಿಕ್ ಪೊಲೀಸ್ ಜೊತೆಗೆ ಜಾಥಾ ಪ್ರೋಗ್ರಾಮ್ಸ್ನ ನಡೆಸ್ತೀವಿ. ಅಲ್ಲಿ ಹೈಯರ್ ಅಫಿಷಿಯಲ್ಸ್ ಬಂದು ಮಕ್ಕಳನ್ನು ಉದ್ದೇಶಿಸಿ ಅವ್ರಿಗೆ ರೋಡ್ ಸೇಫ್ಟಿ ಬಗ್ಗೆ ಎಲ್ಲ ಮಾಹಿತಿ ನೀಡಿ ಯಾತಕ್ಕೆ ಪಾಲಿಸಬೇಕು ಅಂತ ಎಲ್ಲ ಟ್ರಿಬಲ್ ರೈಡಿಂಗು, ಓವರ್ ಸ್ಪೀಡಿಂಗು ಎಲ್ಲ ನಾವು ಟೇಕ್ ಕೇರ್ ತಗೊಳ್ತೀವಿ ನಾವು. ಇದು ಶಾಲೆಯವರ ಮಾತು. ಇದ್ರ ಜೊತೆಗೆ ಹೆಲ್ಮೆಟ್ ಅಂತ ಪಡೆದಂತಹ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದಾರೆ. ಸೊ ಹೆಲ್ಮೆಟ್ ಅನ್ನು ಪಡೆದಿದ್ದೀರಾ, ಈ ಹಿಂದೆ ಧರಿಸ್ತಾ ಇದ್ದೀರಾ, ಮುಂದೆ ಧರಿಸ್ತೀರಾ ಅಂತ? ಹಿಂದೆ ಸಹ ಧರಿಸ್ತಾ ಇದ್ದೇವೆ ಸರ್, ಮುಂದೆ ಸಹ ಧರಿಸ್ತೇವೆ. ಅಂದರೆ ತುಂಬ ಒಳ್ಳೆ ಅವೇರ್ನೆಸ್ ಕೊಟ್ಟಿದ್ದಾರೆ. ಮುಂಚೆ ಸಹ ನಾವು ಯಾವುದೇ ಗಾಡಿ ಆದರೂ ಸಹ, ಎಲೆಕ್ಟ್ರಿಕ್ ಗಾಡಿ ಆದರೂ ಸಹ, 2 ವೀಲರ್ ಬೈಕ್ ಇರ್ಬೋದು, ಸ್ಕೂಟಿ ಇರ್ಬೋದು, ನಮ್ಮ ಟೀಚಿಂಗ್ ಫ್ಯಾಕಲ್ಟಿ, ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಸ್ಟೂಡೆಂಟ್ ಸಹ ಎಲ್ಲರೂ ಹಾಕ್ಕೊಂಡು ಬರ್ತಾಯಿದ್ರು. ಇನ್ನು ಮುಂದೆ ಸಹ ಈ ಪ್ರೋಗ್ರಾಮ್ ವತಿಯಿಂದ ನಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ನಾವು ಮುಂದೆ ಸಹ ಹಾಕ್ಕೊಂಡು ಹೋಗ್ತೇವೆ ಸರ್.
ನಾನು ಕೂಡ ಹಿಂದೆ ಕೂಡ ಎಲ್ಲ ಫಾಲೋ ಮಾಡ್ತಾ ಇದ್ದೆ. ದಿನ ಕೂಡ ನಾನು ಗಾಡೀಲಿ ಬರೋದ್ರಿಂದ ಸುಮಾರು ಆಕ್ಸಿಡೆಂಟ್ ನೋಡಿದ್ದೀನಿ. ಮೇನ್ ಪ್ರಾಬ್ಲಮ್ ಇರ್ತಿದ್ದೆ ಹೆಲ್ಮೆಟ್ ಹಾಕಿರಲಿಲ್ಲ, ಸೊ ಅವ್ರು ಅಲ್ಲೇ ಸ್ಪಾಟ್ ಡೆತ್ ಆಯಿತು. ಸೊ ಇವಾಗ ಇವ್ರು ಕೊಟ್ಟಿದ್ದ ಇನ್ಫಾರ್ಮೇಷನಿಂದ ಇನ್ನೂ ದಿನ ಹಾಕ್ತಿದ್ರು ಕೂಡ ಅದ್ರ ಎಫೆಕ್ಟಿವ್ನೆಸ್ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಸೊ ಮುಂದೆ ಕೂಡ ನಾನು ಫಾಲೋ ಮಾಡಿ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತೀನಿ. ಈ ಥರ ಹೆಲ್ಮೆಟ್ ಕಾಲೇಜ್ಗೆ ಬಂದು ಹೆಲ್ಮೆಟ್ ಈ ಥರ ಪೊಲೀಸ್ ಇಲಾಖೆಯಿಂದ ಕೊಟ್ಟಿರೋದು ತುಂಬ ಉಪಯೋಗ ಇದು. ಅದೇ ಥರ ರೋಡ್ ಸೇಫ್ಟಿ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಥರದ ನಾವು ವೆಹಿಕಲ್ನ ಹೇಗೆ ರೈಡ್ ಮಾಡಬೇಕು ಮತ್ತು ದಾರಿಲಿ ಹೋಗುವಾಗೂ ಕೂಡ ಯಾವ ಥರ ಎಲ್ಲ ನಡ್ಕೊಂಡು ಹೋಗಬೇಕು ಅದರದ್ದೆಲ್ಲ ತುಂಬ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇನ್ಮೇಲಿಂದ ನಾವು ಹಿಂದೆನೂ ಧರಿಸ್ತಾ ಇದ್ವಿ ಹೆಲ್ಮೆಟ್ನ. ಈಗ ಮುಂದೆ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಸ್ಕೂಲಲ್ಲಿ ಮಕ್ಕಳಿಗೆ ಎಲ್ಲ ಚಿಕ್ಕ ಮಕ್ಕಳು ಕೂಡ ಈ ಥರ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ನಾನು ಇದೇ ರೀತಿ ಮೊದಲೇ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗಿರೋದನ್ನ ನೋಡಿದ್ದೀನಿ. ಬಿಕಾಸ್ ನನ್ನ ರಿಲೇಟಿವ್ಸಲ್ಲೇ ಎಷ್ಟೊಂದು ಜನ ಸ್ಪಾಟ್ ಡೆತ್ ಕೂಡ ಆಗಿರೋದಿದ್ದಾರೆ ಈ ಹೆಲ್ಮೆಟ್ ಧರಿಸ್ದೆ. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಎಸ್ಪೆಷಲಿ ಯೂತ್ಸ್ಗೆ ಅಂತಲೇ ಮಾಡಿದ್ದಾರೆ. ಬಿಕಾಸ್ ಯೂತ್ಸ್ ಜಾಸ್ತಿ ಟೂ ವೀಲರ್ ಯೂಸ್ ಮಾಡೋದ್ರಿಂದ ಅವ್ರು ಹೆಲ್ಮೆಟ್ ಧರಿಸಲೇಬೇಕು, ಎಲ್ಲರೂ ಹೆಲ್ಮೆಟ್ ಧರಿಸಲೇಬೇಕು ಅಂತ. ಸೊ ಹಿಂದೆನೂ ಧರಿಸ್ತಿದ್ವಿ, ಮುಂದೆನೂ ಧರಿಸ್ತೀವಿ, ಮನೇಲೂ ಎಲ್ಲರಿಗೂ ಧರಿಸೋಕೆ ಹೇಳ್ತೀವಿ. ಇದು ವಿದ್ಯಾರ್ಥಿಗಳ ಒಂದು ಸ್ಪಷ್ಟನೆ. ನಾವು ಹೆಲ್ಮೆಟನ್ನು ಧರಿಸ್ತೇವೆ ಅಂತೇಳಿ. ಖಂಡಿತವಾಗಿಯೂ ಈ ಒಂದು ಸಂಚಾರ ನಿಯಮಗಳನ್ನ ಪಾಲಿಸುವಂಥದ್ದು, ಹೆಲ್ಮೆಟನ್ನು ಧರಿಸುವಂಥದ್ದು ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕಲ್ಲ, ದಂಡವನ್ನು ತಪ್ಪಿಸ್ಕೊಳ್ಳಿಕ್ಕಲ್ಲ, ಬದಲಾಗಿ ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ. ಹೀಗಾಗಿ ನಮ್ಮ ಜೀವವನ್ನು ಉಳಿಸುವ ಜವಾಬ್ದಾರಿ ನಾವೇ ತೆಗೆದುಕೊಳ್ಳೋಣ, ಸಂಚಾರ ನಿಯಮಗಳನ್ನ ಪಾಲಿಸೋಣ, ಹೆಲ್ಮೆಟನ್ನು ಧರಿಸೋಣ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.